ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಇಲ್ಲಿಯವರೆಗೂ ಕೂಡ ಜಾಮೀನಿಗಾಗಿ ಪರದಾಡ್ತಾ ಇದ್ದಂತಹ ಭೈರತಿ ಬಸವರಾಜ್ಗೆ ಶಾಸಕರಿಗೆ ಫೈನಲಿ ಈಗ ಜಾಮೀನು ಸಿಕ್ಕಿದೆ. ಷರತ್ತುಬದ್ಧ ಜಾಮೀನನ್ನು ನೀಡಲಾಗಿದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಭೈರತಿ ಬಸವರಾಜ್ ಅವರಿಗೆ ಬೆಂಗಳೂರಿನ 58ನೇ ಜನಪ್ರತಿನಿಧಿಗಳ ಕೋರ್ಟ್ ಈಗ ಜಾಮೀನು ನೀಡಿದೆ. ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ ಕೋರ್ಟ್. 2 ಲಕ್ಷ ಬಾಂಡ್, ಇಬ್ಬರ ಶ್ಯೂರಿಟಿ ನೀಡುವಂತೆ ಕೋರ್ಟ್ ಷರತ್ತನ್ನ ಬಿಚ್ಚಿದೆ. ಕೊಲೆ ಕೇಸ್ನಲ್ಲಿ ಈಗ ಭೈರತಿ ಬಸವರಾಜರನ್ನ ಜೈಲಿಗೆ ಸಿಐಡಿ ಕಳುಹಿಸಿತ್ತು. ಜಾಮೀನು ಸಿಗುವವರೆಗೂ ಕೂಡ ಓಡಾಡ್ತಾ ಇದ್ರು. ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂದ ತಕ್ಷಣ ಇಲ್ಲಿ ಫೈನಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರೋದ್ರಲ್ಲಿ ಸಿಐಡಿ ಅವರು ಯಶಸ್ವಿ ಆಗಿದ್ದಕ್ಕಿಂತಲೂ ಹೆಚ್ಚಿನವಾಗಿ ಅವರೇ ಸ್ವತಃ ಬಂದಿದ್ದೇ ಹೆಚ್ಚಾಗಿತ್ತು. ಕಾರಣ ಅವರು ಜಾಮೀನಿಗೋಸ್ಕರ ಅರ್ಜಿಯನ್ನು ಸಲ್ಲಿಸಿದ್ರು, ಎಲ್ಲೂ ಕೂಡ ಜಾಮೀನು ಸಿಗಲಿಲ್ಲ. ಹಾಗಾಗಿ ನೇರವಾಗಿ ಬಂದರು. ಏರ್ಪೋರ್ಟ್ನಲ್ಲಿ ಸಿಐಡಿ ಅವರು ಕರ್ಕೊಂಡು ಬಂದರು. ಜೈಲಲ್ಲಿದ್ದರು. ಈಗ ಸದ್ಯಕ್ಕೆ ಅವರಿಗೆ ಜಾಮೀನು ಸಿಕ್ಕಿದೆ, ಷರತ್ತುಬದ್ಧ ಜಾಮೀನು. ಸೊ 58ನೇ ಜನಪ್ರತಿನಿಧಿಗಳ ಕೋರ್ಟ್ ಈಗ ಜಾಮೀನನ್ನ ಮಂಜೂರು ಮಾಡಿದೆ. ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. 2 ಲಕ್ಷ ಬಾಂಡು ಜೊತೆಗೆ ಇಬ್ಬರ ಶ್ಯೂರಿಟಿಯನ್ನು ನೀಡುವಂತೆ ಕೋರ್ಟ್ ಷರತ್ತನ್ನು ವಿಧಿಸಿದೆ.